ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟು, ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಟೆಸ್ಟ್ನ ಕಂಡಕ್ಟ್ ಮಾಡಿದ್ರಂತೆ ಲಂಡನ್ನಲ್ಲಿ BCCI ಅವರು. ವಿರಾಟ್ ಏನಿದು ಉಳ್ಕೊಂಡು ಹೋಗ್ಬಿಟ್ಟು ಕಂಡಕ್ಟ್ ಮಾಡಿದ್ರಲ್ಲಿ ಏನು ಕತೆ, ಅಲ್ಲೇ ಕಂಡಕ್ಟ್ ಮಾಡಬೇಕಾ, ಇಲ್ಲಿ ಕರ್ಸ್ಕೊಳಕ್ಕಾಗಲ್ವ? ವಿರಾಟ್ ಕೊಹ್ಲಿ ಲಂಡನಲ್ಲೇ ಇದ್ದಾರೆ, ಸೊ ಅಲ್ಲೇ ಸೆಟ್ಲ್ ಆಗಿ ಹೋಗ್ಬಿಟ್ಟಿದ್ರೆ. ಇನ್ಫ್ಯಾಕ್ಟು ಬರೀ ಮ್ಯಾಚ್ಗಳಿದ್ದಾಗ ಮಾತ್ರ ಬರೋ ಥರ ಆಗೋಗ್ಬಿಟ್ಟಿದೆ ಇಂಡಿಯಾಗೆ. ಸೊ ಅಲ್ಲೇ ಕಂಡಕ್ಟ್ ಮಾಡಿದ್ರಂತೆ. ಆ್ಯಂಡ್ ಕ್ಲಿಯರ್ ಕೂಡ ಮಾಡಿದರೆ ಯೋಯೋ ಟೆಸ್ಟ್ ಮತ್ತು ಹೊಸ ಟೆಸ್ಟ್ಗಳಲ್ಲಿ ಏನು ಬಂದಿದ್ವು ಎಲ್ಲ ಟೆಸ್ಟ್ಗಳನ್ನು ಕೂಡ. ಇನ್ನೇನು ವಿರಾಟ್ ಕೊಹ್ಲಿನೇ ತಗೊಂಬಂದು ಎಲ್ಲ ಟೆಸ್ಟ್ಗಳನ್ನು ಅಲ್ಲಿ ಇಂಡಿಯನ್ ಕ್ರಿಕೆಟ್ಗೆ. ಯೋಯೋ ಟೆಸ್ಟ್ ಆಗಲಿ, ಅದು ಟೆಸ್ಟ್ ಆಗಲಿ, ಇದು ಟೆಸ್ಟ್ ಆಗಲಿ ಅವ್ರು ಕ್ಲಿಯರ್ ಮಾಡ್ದಂಗೆ ಇರೋಕ್ಕಾಗತ್ತಾ? ಟಾಪ್ ನಾಚಾಗಿ ಇದ್ದೇ ಇರ್ತಾರೆ. ಸೊ ಪಕ್ಕಾ ಕ್ಲಿಯರ್ ಮಾಡಿದ್ರಂತ ಅಪ್ಡೇಟ್ ಬರ್ತಿದೆ. ಆ್ಯಂಡ್ ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ODIಸ್ಗೆ ಪಕ್ಕಾ ಫಿಟ್ ಇದ್ದಾರೆ ಆ್ಯಂಡ್ ಆಡ್ತಾರೆ ಆಸ್ಟ್ರೇಲಿಯಾ ಸೀರೀಸ್ನ. ಅಪ್ಡೇಟ್ ನಂಬರ್ 2, RCB ಸ್ಟ್ಯಾಂಪ್ ಏನಾಯಿತು ಅದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ನಥಿಂಗ್ ಇನ್ ಲೈಫ್ ರಿಯಲಿ ಪ್ರಿಪೇರ್ಸ್ ಯು ಫಾರ್ ಹಾರ್ಟ್ ಬ್ರೇಕ್ ಲೈಕ್ June 4th ಅಂತ ಹೇಳಿದರೆ. ನಾವು ಯಾರು ಪ್ರಿಪೇರ್ ಆಗಿರಲಿಲ್ಲ ಈ ಥರ. ಅದು ಒಂದು ಸೆಲೆಬ್ರೇಷನ್ ಮೂಮೆಂಟ್ ಆಗಿತ್ತು. June 4th ನಾವು ನೋಡಿದ್ವಿ, ಯಾವ ಥರ ಬೇರೆ ಥರ ನೋಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಈ ಥರ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇವಾಗಲೂ ನೆನೆಸ್ಕೊಂತು ಅಂತಂದರೆ. June 4th ಅನ್ನೋದು ಒಂಥರ ಕರಾಳ ದಿನ ಆಗೋಗ್ಬಿಡ್ತು. RCB ಸೆಲೆಬ್ರೇಷನ್ ಇದ್ದಂಥ ಟೈಮಲ್ಲಿ ಈ ಥರ ಆಗಿದ್ದು ಕರಾಳ ದಿನ. ಇವಾಗ RCB ಕೇರ್ಸ್ ಅನ್ನೋಂಥದ್ದೆಲ್ಲ ಏನು ಬಂದಿದೆ. ಸೊ ಇದ್ರ ಮೂಲಕ ನಾವು ಫ್ಯಾನ್ಸ್ನ ಇನ್ನು ಮುಂದೆ ಕೇರ್ ಮಾಡ್ತೀವಿ. ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲೇ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಆಗಿರ್ಬೋದು, ನಾವು ಕೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ದಾರೆ. ಏನು ಹೇಳೋಕ್ಕಾಗುತ್ತೆ, ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ವಿರಾಟ್ ಕೊಹ್ಲಿ ಅವರಾಗಿರಲಿ ಅಥವಾ RCB ಮ್ಯಾನೇಜ್ಮೆಂಟ್ ಆಗಿರಲಿ, ಇನ್ನೇನು ಹೇಳೋಕ್ಕಾಗತ್ತೆ ಈ ವಿಚಾರದಲ್ಲಿ? ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ಇನ್ನು ಮುಂದೆ ಏನು ಈ ಥರ ಆಗದಿರೋ ಥರ ನೋಡ್ಕೊತೀವಿ ಅನ್ನೋದನ್ನೇ ಹೇಳೋಕ್ಕಾಗೋದು, ಬೇರೆ ಏನು ಹೇಳೋಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವರಾದ್ಮೇಲೆ ರಜತ್ ಪತಿದಾರ್ ನಮ್ಮ RCB ಕ್ಯಾಪ್ಟನ್ ಕೂಡ ಮಾತಾಡವ್ರೆ. ಎವ್ರಿ ಟೈಮ್ ಐ ವಾಕ್ ಔಟ್ ಫಾರ್ RCB ಇಟ್ಸ್ ವಿತ್ ಪ್ಯಾಷನ್ ಆ್ಯಂಡ್ ದ ಪ್ಯಾಷನ್ ಕಮ್ಸ್ ಫ್ರಮ್ ಯು. ಅಂದರೆ ಫ್ಯಾನ್ಸ್ಗಳಿಂದ ನನಗೆ ಪ್ಯಾಷನ್ ಬರೋದು, ಕ್ರೇಜಿ ಆಗೋಗ್ಬಿಡ್ತೀನಿ RCBಗೆ ಬಂದಾಗ ಅಂತ. ಇನ್ನೇನು ಹೇಳೋಕ್ಕಾಗತ್ತೆ ಗುರು, ಪಾಪ ಅವರು ಈ ಟೈಮಲ್ಲಿ ಅದೇ ಫ್ಯಾನ್ಸ್ಗಳನ್ನ ಒಂಥರ ಹೊಗಳ್ಬಿಟ್ಟು ಅಡ್ಡ ಕೂರಿಸ್ಬೇಕಷ್ಟೇ. ಅಂದರೆ ಯಾವಾಗಲೂ ಕೂರಿಸ್ತಾರೆ, ಬಟ್ ಈ ಟೈಮಲ್ಲಿ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಸ್ಟ್ರಾಂಗಾಗೆ. ಹೋಪ್ ಮಾಡಿ ನಾವು ಅದೇ RCB ಕೇರ್ಸ್ ಅನ್ನೋದೇನು ತೊಗೊಂಬಂದಿದ್ವಿ. ಸೊ ಇದು ಬೇರೆ ಫ್ರ್ಯಾಂಚೈಸಿಗಳಲ್ಲೆಲ್ಲೂ ಕೂಡ ಇಲ್ಲ. ನಾವು ಸ್ಪೆಷಲಾಗಿ ಏನೋ ಕೇರ್ ಮಾಡ್ತೀವಿ ನಿಮಗೆ ಅನ್ನೋ ಥರನೇ ಎಲ್ಲ ಹೇಳೋಂಥದ್ದು. ಅದು ಒಂದು ಇನ್ಸಿಡೆಂಟ್ ಗುರು, ಏನೂ ಮಾಡೋಕ್ಕಾಗೋದಿಲ್ಲ. ಏನು ಹೇಳಿ ನಮಗೆ ಅದೊಂಥರ ಪಿಟೀಲ್ ಕುಯ್ದಂಗೆ ಆಗೋಗ್ಬಿಟ್ಟೈತೆ. ಆ್ಯಂಡ್ RCB ಅವ್ರನ್ನೂ ಕೂಡ ಅದೇ ಪಿಟೀಲಲ್ಲೇ ಇನ್ನೂ ಇದ್ದಾರೆ. ಬಟ್ ಅವ್ರಿಗೆ ಕಮ್ ಬ್ಯಾಕ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಷ್ಟೇ. ಹೊಸ ಪೋಸ್ಟ್ಗಳನ್ನ ಹಾಕಬೇಕು ಅಂತಂದರೆ ಇವಾಗ RCB ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಖುಷಿಯಾಗಿ ಪೋಸ್ಟ್ ಹಾಕಬೇಕು ಅಂತಂದರೆ ಇದೆಲ್ಲದಕ್ಕೂ ಕೂಡ ಒಂಥರ ಕ್ಲೈಮ್ಯಾಕ್ಸ್ ಕೊಡಬೇಕು. ನೀಟಾಗಿ ಕ್ಲೈಮ್ಯಾಕ್ಸ್ನ ಇವಾಗ ಕೊಡ್ತಾ ಇದ್ದಾರೆ. ಹೋಪ್ಫುಲಿ RCB ಅವರು ಖುಷಿಯಾಗಿ ಪೋಸ್ಟ್ ಮಾಡ್ತಾರೆ ಇನ್ಮೇಲೆ. ಆದರೂ ಅದರಲ್ಲಿ ಹಳೇದನ್ನೆಲ್ಲ ಮರ್ತ್ಬಿಟ್ಟು ಇನ್ಮೇಲೆ ಖುಷಿಯಾಗಿ ಪೋಸ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಪ್ಡೇಟ್ ನಂಬರ್ 4, ಜಸ್ಟಿನ್ ಬರ್ತಾ ಇರುವಂಥ ಅಪ್ಡೇಟು. ಎನ್ ಶ್ರೀನಿವಾಸನ್ ಟೇಕ್ಸ್ ಚಾರ್ಜಸ್ ಆಸ್ ಚೇರ್ಮನ್ ಆಫ್ CSK ಕ್ರಿಕೆಟ್ ಲಿಮಿಟೆಡ್ ಅಂತ. ಇವಾಗಿಂದ ಶ್ರೀನಿವಾಸನ್ ಅವರು ಅಂದರೆ ಇವ್ರು ಬ್ಯಾಕ್ ಎಂಡಿಂದ ನಡೆಸ್ತಾ ಇದ್ರೇನೋ, ಬಟ್ ಇವಾಗ ಫ್ರಂಟ್ ಎಂಡಿಗೆ ಬಂದ್ಬಿಟ್ಟು ಇವಾಗ ಮತ್ತೆ ಇವರಲ್ಲಿ ಲೀಡ್ ಮಾಡ್ತೀನಿ ಅಂತ, ಚೇರ್ಮನ್ ಆಗ್ತೀನಿ ಅಂತ ಚೇರ್ಮನ್ ಆಗಿದ್ದಾರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇವ್ರ ಕಾಲದಲ್ಲಿ ಏನೇನಾಯಿತು ಅಂತ ಎಲ್ಲ ಗೊತ್ತಿರೋದನ್ನೇ. 2016-17 ಟೈಮಲ್ಲೆಲ್ಲ ಇರಲಿ ಪರವಾಗಿಲ್ಲ, ಇನ್ನೂ ಒಂದ್ಸಲ ಏನಾರು ಆಗುತ್ತೆ ಅನ್ನೋ ನೋಡೋಣ CSKಗೆ. ಅಪ್ಡೇಟ್ ನಂಬರ್ 5, ಒಂದು ಸೆಟ್ಮೆಂಟ್ ಕೊಟ್ಟಿದ್ರು ಆಕಾಶ್ ಚೋಪ್ರಾ ಅವರು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಬಗ್ಗೆ. ನನಗೇನಕ್ಕೆ ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ 2027 ಕೂಡ 2 ಫಾರ್ಮೆಟ್ನ ಆಡ್ಬೋದಾಗಿತ್ತು. ಅದೇ ಟೆಸ್ಟ್ ಫಾರ್ಮೆಟು ಜೊತೆಗೆ ODI ಫಾರ್ಮೆಟ್ನ. ಇಲ್ಲಿ ಟೆಸ್ಟ್ನ ಬಿಟ್ಬಿಟ್ಟು ODIಯಲ್ಲಿ ಅದೇನು ಪ್ರೂವ್ ಮಾಡಬೇಕು ಅಂತ ಓಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. 2 ಇತ್ತು ಅಂದರೆ ಲಾಂಗ್ ಫಾರ್ಮೆಟ್ನ 2 ಇಟ್ಕೊಂಡಿತ್ತು ಅಂತಂದರೆ ಒಂದು ಕಂಪ್ಲೀಟ್ ಲಾಂಗ್ ಫಾರ್ಮೆಟು, ಒಂದು ಸ್ವಲ್ಪ ರಾಂಗ್ ಫಾರ್ಮೆಟು, 2 ಇಟ್ಕೊಂಡಿತ್ತು ಅಂತಂದರೆ ಬೆಟ್ರಾಗಿ 2ರಲ್ಲೂ ಕೂಡ ಪರ್ಫಾರ್ಮ್ ಮಾಡ್ಬೋದಾಗಿತ್ತು. ಸೊ ಇವಾಗ ಒಂದು ಬಿಟ್ಟಿರೋದ್ರಿಂದ, ಟೆಸ್ಟ್ನ ಬಿಟ್ಟಿರೋದ್ರಿಂದ ಇಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗುತ್ತೋ ಆಗಲ್ವೋ ಅನ್ನೋ ಡೌಟು ನನಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣ ಆಗಿರೋ. ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡಿರೋದ್ರಿಂದ ಇದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಒಂದೇ ಒಂದು ಫಾರ್ಮೆಟನ್ನು ಬರ್ರಿ ಇದ್ರ ಮೇಲೆ ಫೋಕಸ್ ಮಾಡ್ಗೋಣ ಅನ್ನೋ ಥರ ಇರುತ್ತೆ. 2 ಫಾರ್ಮೆಟ್ ಅಂತಂದರೆ ಅದರಲ್ಲೂ ಆಡಿರುವಂಥ ಪ್ರಾಕ್ಟೀಸು ಇಲ್ಲಿಗೆ ಹೇಳ್ಕೊಂಬರ್ಬೋದು, ಯಾಕಂದರೆ ಲಾಂಗ್ ಫಾರ್ಮೆಟ್ ಆಗಿರೋದ್ರಿಂದ. ಪಾಸಿಟಿವ್ಸು ನೆಗೆಟಿವ್ಸು 2ರಲ್ಲೂ ಕೂಡ ಇದೆ. ಪ್ರೂವ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಸುಮ್ಮನೆ ಕೂತ್ಕೊಳ್ಳಲಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು 2027 ಅಷ್ಟರಲ್ಲಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟು ಆಗಿತ್ತು ಟಾಪ್ 5 ರೀಡಿಂಗ್ ಅಪ್ಡೇಟ್ಸ್. ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋ ಒಂದು ಲೈಕ್ ಮಾಡಿ ಮಗ. ಬಾಯ್.